ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಗರ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸತ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಮಾಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೆ ರಾಮಾಯಣೆ ಚೈವ ಪುರಾಣೆ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಸಂಜಯ ಉವಾಚ ಭಗದತ್ತಃ ಕೃಪಶಲ್ಯಃ ಕೃತವರ್ಮಾ ತಥೈವ ಚ ವಿಂದಾನುವಿಂದೋ ವಾವಂತ್ಯೋ ಸೈಂಧವಶ್ಚ ಜಯದ್ರಥಃ. ಚಿತ್ರಸೇನೋ ವಿಕರ್ಣಶ್ಚ ತಥಾ ದುರ್ಮರ್ಷಣೋ ಯುವಾ ದಶೈತೆ ತಾವಕಾ ಯೋಧಾ ಭೀಮಸೇನಮಯೋಧಯನ್. 10ನೆಯ ದಿನದ ಘನಘೋರವಾದ ಯುದ್ಧ. ಪಾಂಡವರು ರಣೋತ್ಸಾಹದಲ್ಲಿದ್ದಾರೆ. ಯಾಕೆ? ಭೀಷ್ಮಾಚಾರ್ಯರ ಮೃತ್ಯುವಿನ ಗುಟ್ಟನ್ನು ತಿಳಿದುಕೊಂಡು ಬಂದಿದ್ದಾರೆ. ಹೇಗಾದರೂ ಮಾಡಿ ಇವತ್ತು ಸಂಹಾರವನ್ನು ಮಾಡುವುದು ಎನ್ನುವ ರಣೋತ್ಸಾಹದಲ್ಲಿ ಪಾಂಡವರು ಇದ್ದಾರೆ. ಭೀಷ್ಮಾಚಾರ್ಯರು ನನ್ನ ಕೊನೆಯ ದಿನವಿದೆ, ಆದ್ದರಿಂದ ನನ್ನ ಎಲ್ಲ ಪರಾಕ್ರಮವನ್ನು ತೋರಿಸೋಣ ಅಂತ ಭೀಷ್ಮಾಚಾರ್ಯರು ತಾವು ಇದ್ದಾರೆ. ಘನಘೋರವಾದ ಯುದ್ಧ. ಆ ಯುದ್ಧದಲ್ಲಿ ಅರ್ಜುನನ ಕಂಪ್ಲೀಟ್ ಆದ ಕಾನ್ಸಂಟ್ರೇಷನ್, ಅರ್ಜುನ ಶಿಖಂಡಿಯನ್ನು ಹೇಗಾದರೂ ಮಾಡಿ ಭೀಷ್ಮಾಚಾರ್ಯ ಮುಂದೊಯ್ಯಬೇಕು ಅಂತೇಳಿ ಆಚೆ ಪ್ರಯತ್ನವನ್ನು ನಡೆಸಿದ್ದಾನೆ. ಇನ್ನೊಂದು ಕಡೆಯಿಂದ ಭೀಮಸೇನ ದೇವರು ಪ್ರಚಂಡ ರೀತಿಯಿಂದ ಯುದ್ಧವಾಡ್ತಾ ಇದ್ದಾರೆ. ಭೀಮಸೇನ ದೇವರ ಎದುರಿಗೆ ಭಗದತ್ತ, ಕೃಪಾ, ಶಲ್ಯ, ಕೃತವರ್ಮ, ವಿಂದಾನುವಿಂದರು, ಸೈಂಧವ ದೇಶದ ಜಯದ್ರಥ, ಚಿತ್ರಸೇನ, ವಿಕರ್ಣ, ದುರ್ಮರ್ಷಣ, ಈ 10 ಜನ ಭೀಮಸೇನ ದೇವರನ್ನು ದೊಡ್ಡದಾದ ಸೈನ್ಯದೊಂದಿಗೆ ಭೀಮಸೇನ ದೇವರ ದಾಳಿ ಮಾಡ್ತಾರೆ. ಶಲ್ಯಸ್ತು ನವಭಿರ್ದಾಣೈ ಭೀಮಸೇನ ಮತಾಡಯತ. ಶಲ್ಯ 9 ಬಾಣ, ಕೃತವರ್ಮ 3 ಬಾಣ, ಕೃಪಾಚಾರ್ಯ 9 ಬಾಣ, ಚಿತ್ರಸೇನ, ವಿಕರ್ಣ, ಭಗದತ್ತ ಇವರೆಲ್ಲರೂ 10 ಬಾಣಗಳು ಭೀಮಸೇನ ದೇವರ ಮೇಲೆ ಪ್ರಹಾರವನ್ನು ಮಾಡ್ತಾರೆ.
ಸೈಂಧವ ಜಯದ್ರಥ 3 ಬಾಣ, ವಿಂದಾನುವಿಂದರ ಅವಂತಿ ದೇಶದ ರಾಜರುಗಳಾದ ವಿಂದಾನುವಿಂದರು 5 ಬಾಣಗಳನ್ನು ಪ್ರಯೋಗ ಮಾಡ್ತಾರೆ. ದುರ್ಮರ್ಷಣ 20 ಬಾಣಗಳನ್ನು. ಹೀಗೆ ಎಲ್ಲರೂ ಭೀಮಸೇನ ದೇವರ ಮೇಲೆ ದಾಳಿ ಮಾಡಿದರೆ ಭೀಮಸೇನ ದೇವರ ಕೈ ಕುಶಲ ಎಷ್ಟು ವೇಗವಿತ್ತು ಅಂತಂದರೆ ಆ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ತಕ್ಕದಾದ ಉತ್ತರ. 7 ಬಾಣ ಶಲ್ಯನಿಗೆ, ಕೃಪನಿಗೆ 1 ಬಾಣವನ್ನು, ವಿಂದಾನುವಿಂದರಿಗೆ 3 ಬಾಣಗಳನ್ನು, ದುರ್ಮರ್ಷಣನಿಗೆ 20 ಬಾಣ, ಚಿತ್ರಸೇನನಿಗೆ 5 ಬಾಣ, ವಿಕರ್ಣನಿಗೆ 10 ಬಾಣ, ಜಯದ್ರಥನಿಗೆ 5 ಬಾಣ. ಹೀಗೆ ಎಲ್ಲರ ಮೇಲೂ ಕೂಡ ಪ್ರತ್ಯೇಕವಾಗಿ ಭೀಮಸೇನ ದೇವರು ಆ ಬಾಣಗಳೆಲ್ಲ ಭೀಮನ ಮೇಲೆ ಬರುವುದರೊಳಗೇನೆ ಭೀಮಸೇನ ದೇವರು ಉತ್ತರವನ್ನು ಕೊಡ್ತಾರೆ. ಇದು ಭೀಮಸೇನ ದೇವರ ಹಸ್ತ ಲಾಘವ, ಕೈ ಚಳಕ ಎಂಬುದಾಗಿ ತಿಳಿಸ್ತಾರೆ. ತತಃಕ್ರುದ್ಧೋ ಮಹಾರಾಜ ಭೀಮಸೇನ ಪ್ರತಾಪವಾನ್ ಗೌತಮಂ ತಾಡಯಾಮಾಸ ಶರೇರ್ ಬಹುಬಿರಾಹ ವೈ. ಇಷ್ಟರ ಮಧ್ಯದೊಳಗೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರ ಮೇಲೆ ಭೀಮನ ಮೇಲೆ ಬಹಳ ಬಾಣಗಳನ್ನು ಬಿಟ್ಬಿಡ್ತಾರೆ. ಆಗ ಭೀಮಸೇನ ದೇವರು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ದ್ರೋಣಾಚಾರ್ಯರನ್ನು ತುಂಬ ಪೀಡಿಸಿ ಓಡಿಸಿಬಿಡ್ತಾನೆ. ಸೈಂಧವಸ್ಯ, ಅಷ್ಟರೊಳಗೇನೆ ಸೈಂಧವ ದಾಳಿ ಮಾಡ್ತಾನೆ. ಸೈಂಧವ ದಾಳಿ ಮಾಡಿದಾಗ ಅಶ್ವ, ಸಾರಥಿ ಎಲ್ಲರನ್ನೂ ಸಂಹಾರವನ್ನು ಮಾಡಿ ಸೈಂಧವನನ್ನು ಓಡಿಸಿಬಿಡ್ತಾರೆ ಭೀಮಸೇನ ದೇವರು. ಅತ್ಯದ್ಭುತಂ ರಣೇ ಕರ್ಮ ಕೃತವಾನ್ ತತ್ರ ಪಾಂಡವಃ ಮಹಾರಥಾನ್ ಶರೈರ್ವಿದ್ವಾ ವಾರಯಿತ್ವಾ ಚ ಮಾರಿಷ ವಿರಥಂ ಸೈಂಧವಂ ಚಕ್ರೆ ಸರ್ವಲೋಕಸ್ಯ ಪಶ್ಯತಃ. ಜಗತ್ತು ನೋಡ್ತಾ ಇರುವಾಗಲೇನೆ ಸೈಂಧವ ಜಯದ್ರಥ ನಿನ್ನ ಅಳಿಯನನ್ನು ವಿರಥನನ್ನಾಗಿ ಮಾಡಿ ಓಡಿಸಿಬಿಟ್ಟ ಅಂತ ಹೇಳಿ ಭೀಮಸೇನ ದೇವರ ಪ್ರಚಂಡವಾದ ಪರಾಕ್ರಮವನ್ನು ಹೇಳ್ತಾ ಮುಂದೆ ಅನೇಕ ಯುದ್ಧಗಳಾಗತ್ತೆ. ಅಥಾರ್ಜುನ ಈ ಭೀಮ ಒಬ್ಬನೇ ಇಷ್ಟೆಲ್ಲ ಜನರಿಗೆ ಯುದ್ಧವಾಡ್ತಾ ಇರುವುದನ್ನು ನೋಡಿದ ಅರ್ಜುನ ಭೀಮನ ಸಹಾಯವನ್ನು ಮಾಡುವುದಕ್ಕಾಗಿ ಬರ್ತಾನೆ. ಭೀಷ್ಮಸೇನಾಕಾಂಕ್ಷಿ, ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡಬೇಕಾಗಿದೆ. ಹಾಗಿದ್ದರೂ ಭೀಮನನ್ನು ಬಿಟ್ಟುಕೊಳ್ಳಿ ಸಾಧ್ಯವಿಲ್ಲ. ಭೀಮನ ಸಹಾಯಕ್ಕಾಗಿ ಬರ್ತಾನೆ. ತಥೋ ದುರ್ಯೋಧನೋ ರಾಜ ಸುಶರ್ಮಾಣ ಮಚೋದಯತ್. ಆಗ ಒಂದು ಕಡೆಗೆ ಭೀಮ, ಇನ್ನೊಂದು ಕಡೆಗೆ ಅರ್ಜುನ, ಈ ಎಲ್ಲರನ್ನು ಸುತ್ತುವರೆದು ಚಟ್ನಿ ಮಾಡ್ತಾ ಇರುವಾಗ ದುರ್ಯೋಧನ ಸುಶರ್ಮನಿಗೆ ಬಂದು ಹೇಳ್ತಾನೆ, ಹೇಗಾದರೂ ಮಾಡು, ಭೀಮಾರ್ಜುನರನ್ನು ಸಂಹಾರವನ್ನು ಮಾಡು ಇವತ್ತು. ಜಹಿ ಪಾಂಡು ಸುತಾವೇತು ಧನಂಜಯ ವೃಕೋದರವು, ನಿನ್ನ ದೊಡ್ಡದಾದ ಸೈನ್ಯವನ್ನು ತೆಗೆದುಕೊಂಡೋಗಿ ಈ ಭೀಮಾರ್ಜುನರನ್ನು ಸಂಹಾರವನ್ನು ಮಾಡು ಅಂತ ಹೇಳಿದಾಗ ತ್ರಿಗರ್ತ ದೇಶದ ರಾಜನಿಗೆ ಸಂತೋಷ. ಆದರೆ ಅವನಿಗೆ ಸಾಧ್ಯವಾ? ಇದೇ ತ್ರಿಗರ್ತ ದೇಶದ ರಾಜ ವಿರಾಟ ರಾಜನ ಮೊಟ್ಟ ಮೊದಲಿಗೆ ಯುದ್ಧಕ್ಕೆ ಹೋದಾಗ ಭೀಮಸೇನ ದೇವರು ನೊಚ್ಚು ನೂರು ಮಾಡಿ ಪ್ರಾಣಾವಶೇಷ ಮಾಡಿ ಉಳಿಸಿರ್ತಾರೆ. ಧರ್ಮರಾಜ ಹೇಳ್ತಾನೆ, ಬೇಡ ಸಂಹಾರವನ್ನು ಮಾಡಬೇಡ ಅಂತ ಹೇಳಿದ್ದಕ್ಕಾಗಿ ಪ್ರಾಣಾವಶೇಷ ಮಾಡಿ ವಿರಾಟ ರಾಜನ ಕಾಲಿಗೆ ತಂದು ಹಾಕಿರ್ತಾನೆ. ಅಂಥ ಪರಾಕ್ರಮ ಅಂಥ ದುರ್ಬಲನಾದ ಹೇಡಿಯಾದ ಸುಶರ್ಮನಿಗೆ ಹೇಳಿ ಕಳ್ತಾನೆ, ಭೀಮನನ್ನು ಸಂಹಾರವನ್ನು ಮಾಡು ಹೋಗು ಭೀಮಾರ್ಜುನ ಅಂತ ಹೇಳಿದಾಗ ಅರ್ಜುನ ಸುಶರ್ಮನನ್ನು 3 ಬಾಣಗಳಲ್ಲಿ ಅವನನ್ನು ತುಂಬ ಪೀಡಿಸಿ ಬಿಡ್ತಾರೆ. ಜಯದ್ರಥ ಬರ್ತಾನೆ, ಅವನನ್ನು ಓಡಿಸ್ತಾರೆ. ದುರ್ಮರ್ಷಣ ಬರ್ತಾನೆ. ಹೀಗೆ ಪರಸ್ಪರವಾಗಿ ಘನಘೋರವಾದ ಯುದ್ಧ ನಡೀತಾ ಇದೆ. ಪುತ್ರಸ್ತು ತವತಂ ದೃಷ್ಟ್ವಾ ಭೀಮಾರ್ಜುನ ಪರಾಕ್ರಮಂ. ಈ ಭೀಮಾರ್ಜುನರ ಪರಾಕ್ರಮವನ್ನು ದೂರದಿಂದ ಗಮನಿಸಿದ ಭೀಷ್ಮಾಚಾರ್ಯ ಥತ್ತರಿಸಿ ಹೋಗಿಬಿಡ್ತಾನೆ. ಕೃಪಶ್ಚ ಕೃತವರ್ಮಾಚ ಸೈಂಧವಶ್ಚ ಜಯದ್ರಥಃ ವಿಂದಾನುವಿಂದುವಾವಂತ್ಯೋ ನಾಜಹು ಸಂಯುಗಂ ತದಾ. ಏನು ಕೃಪಾ, ಕೃತವರ್ಮ, ಸೈಂಧವ, ಜಯದ್ರಥ, ವಿಂದಾನ ಇವರ್ಯಾರು ಭೀಮನ ಎದುರಿಗೆ ಯುದ್ಧಕ್ಕೆ ಹೋಗ್ಲಿಕ್ಕೆ ತಯಾರಿಲ್ಲ. ಧನಂಜಯ ರಥೇ ತೂರ್ಣಂ ಪಾತಯಂತಿ ಸ್ಮ ಭೂಮಿಪಾಹ. ಈ ಎಲ್ಲ ಸೈನಿಕರು ಧನಂಜಯ ರಥದ ಚಕ್ರಕ್ಕೆ ಬಿದ್ದು ಸಾಯ್ತಾ ಇದ್ದಾರೆ, ಅವನ ಜೊತೆಗೆ ಯುದ್ಧವಾಡಿ ಅಲ್ಲ. ಆಮೇಲೆ ಶಲ್ಯ ಅರ್ಜುನನ ಜೊತೆಗೆ ಯುದ್ಧವಾಡ್ತಾನೆ. ಕೆಲ ಹೊತ್ತುಗಳ ಕಾಲ ಅರ್ಜುನನನ್ನು ಬ್ಯುಸಿಯಾಗಿ ಇಡುವುದರೊಳಗೆ ಶಲ್ಯ ಯಶಸ್ವಿ ಆಗ್ತಾನೆ ಅಷ್ಟೇ. ಈ ಹೊತ್ತಿನ ಅಷ್ಟರೊಳಗೆ ಮಧ್ಯಾಹ್ನದವರೆಗೆ ಯುದ್ಧ ಸಾಗಿಬಿಟ್ಟಿರುತ್ತೆ. ಅಂದರೆ ಈ 10ನೇ ದಿನದ ಅರ್ಧ ದಿನದ ಯುದ್ಧದೊಳಗೆ ಕೌರವರಿಗೆ ತುಸು ಸಮಾಧಾನ ಅಂತಂದರೆ ಶಲ್ಯ ಅರ್ಜುನನನ್ನು ಬಹಳ
ಬಹಳ ಹೊತ್ತು ಅರ್ಥಾತ್ ಅರ್ಧ ಗಂಟೆಗಳ ಕಾಲ ಬ್ಯುಸಿ ಅರ್ಥಾತ್ ಭೀಷ್ಮಾಚಾರ್ಯರ ಎದುರಿಗೆ ಹೋಗದೆ ಇರುವ ಹಾಗೆ ಅರ್ಜುನನನ್ನು ತಡೆದು ನಿಲ್ಲಿಸಿದ. ಇಷ್ಟೇನೆ ಆ ಕೌರವರಿಗೆ ಒಂದರ್ಥದೊಳಗೆ ಗೆಲುವಾದಂತೆ ಆಗತ್ತೆ. ಯಥಾ ಆಗ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾರೆ, ಕಥಂ ಶಾಂತನಭೋ ಭೀಷ್ಮ ದಶಮೇ ಹನಿ ಸಂಜಯ. ಅಲ್ಲ, ಬರೀ ಮತ್ತೂ ಈ 10ನೇ ದಿನದೊಳಗೆ ಭೀಮಾರ್ಜುನರ ಪರಾಕ್ರಮವನ್ನೇ ಹೇಳ್ತಾ ಇದ್ದೀಯಲ್ಲೋ ಮಹಾರಾಯ, ಭೀಷ್ಮಾಚಾರ್ಯ ಹೇಗೆ ಯುದ್ಧ ಮಾಡಿದ್ರು ಹೇಳು ಅದನ್ನು ಅಂತ ಹೇಳಿದಾಗ ಸಂಜಯ್ ಹೇಳ್ತಾನೆ, ಕುರವ ಪಾಂಡವೈ ಸಾರ್ಧಂ ಯದ್ಯುಧ್ಯಂತ ಭಾರತ ತಥಾಚ ತದ್ದಭೂದ್ಯುದ್ಧಂ ತತ್ತು ವಕ್ಷಾಮಿ ಸಂಪ್ರತಂ. ಕೇಳಿಲಿ, ಭೀಷ್ಮಾಚಾರ್ಯ ಹೇಳ್ತೇನೆ, ಅಹನ್ಯಹನಿ ಸಂಪ್ರಾಪ್ತೆ ತಾವಕಾನಾಂ ಮಹಾರಥಾಃ ಯಥಾ ಪ್ರತಿಜ್ಞಂ ಕೌರವ್ಯ ಸಚಾಪಿ ಸಮಿತಿಂಜಯ. ದಿನಂ ಪ್ರತಿ 10,000 ಜನರನ್ನು ಸಂಹಾರವನ್ನು ಮಾಡ್ತೇನೆ ಎಂಬುದಾಗಿ ಭೀಷ್ಮಾಚಾರ್ಯ ಪ್ರತಿಜ್ಞೆಯನ್ನು ಮಾಡಿದ್ರಲ್ಲ, ಆ ಪ್ರತಿಜ್ಞೆ ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿನಿತ್ಯವೂ 10,000 ಜನರನ್ನು ಸಂಹಾರವನ್ನು ಮಾಡ್ತಾ ಇದ್ದಾರೆ. ಏನು ದಶಮೇ ಹನಿ ತಸ್ಮಿನ್ಸ್ತು ಭೀಷ್ಮಾರ್ಜುನ ಸಮಾಗಮೆ. ಭೀಷ್ಮಾಚಾರ್ಯ ಅರ್ಜುನರು 10ನೇ ದಿನ ವಿಪರೀತವಾದ ಭಾರಿ ಅಸ್ತ್ರಗಳನ್ನು ಬಿಡ್ತಾ ಯುದ್ಧವನ್ನು ಆಡ್ತಾ ಇದ್ದಾರೆ. ಆ ಯುದ್ಧದೊಳಗೆ ಭೀಷ್ಮಾಚಾರ್ಯರ ಎದುರಿಗೆ ಯುಧಿಷ್ಠಿರ ಸಿಗ್ತಾನೆ. ಆಗ ಭೀಷ್ಮಾಚಾರ್ಯ ಯುಧಿಷ್ಠಿರಿಗೆ ಹೇಳ್ತಾರೆ, ಯುಧಿಷ್ಠಿರ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಶಾರದ ಶೃಣುಷ್ವ ವಚನಂ ತಾತ ಧರ್ಮ್ಯಂ ಸ್ವರ್ಗಂಚ ಜಲ್ಪತಃ. ಹೇ ಯುಧಿಷ್ಠಿರ, ನನ್ನ ಮಾತು ಕೇಳೋ ಮಾರಾಯ, ಭಾರಿ ಧರ್ಮವೂ ಆಗತ್ತೆ, ಸ್ವರ್ಗವೂ ಬರುತ್ತೆ, ಏನು ಅಂತ ಯುಧಿಷ್ಠಿರ ದೂರದಿಂದ ಕೇಳ್ತಾನೆ. ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ನಿರ್ವಿಣ್ಣೋಸ್ಮಿ, ಈ ಘೋರವಾದ ಸಂಸಾರದ ಸಾಗರದೊಳಗೆ ನನಗೆ ವೈರಾಗ್ಯ ಬಂದುಬಿಟ್ಟಿದೆ, ಇನ್ನು ಬದುಕುವ ಆಸೆ ನನ್ನಲ್ಲಿ ಉಳಿದಿಲ್ಲ. ಘ್ನತಶ್ಚ ಮೇ ಗತಃ ಕಾಲ ಸುಬಹನ್ ಪ್ರಾಣಿನೋರಣೆ. ಲಕ್ಷ ಜನರನ್ನು ಈಗಾಗಲೇ ನಾನು ಸಂಹಾರವನ್ನು ಮಾಡಿಬಿಟ್ಟಿದ್ದೇನೆ, ಸಾಕಾಗಿದೆ ನಾನು. ಮದ್ವಧೇ ಕ್ರಿಯತಾಂ ಯತ್ನೋ ಮಮ ಚೇದಿಚ್ಛಸಿ ಪ್ರಿಯಂ. ನನಗೆ ಒಳ್ಳೆಯದು ಮಾಡಬೇಕು, ನನಗೆ ಪ್ರಿಯವಾಗಿ ನಡೆದುಕೊಳ್ಳಬೇಕು ಎನ್ನುವ ಅಪೇಕ್ಷೆ ನಿನಗಿತ್ತು ಅಂತಾಗಿದ್ರೆ ನನ್ನ ಸಂಹಾರಕ್ಕಾಗಿ ಪ್ರಯತ್ನವನ್ನು ಮಾಡು. ನಿನ್ನೆ ಹೇಳಿ ಕಳಿಸಿನಲ್ಲ ನಾನು ನಿನಗೆ, ಪ್ರಯತ್ನವನ್ನು ಮಾಡು ಅಂತ ಭೀಷ್ಮಾಚಾರ್ಯರೇ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಹೇಳ್ತಾರೆ. ಕೇಳಿಲ್ಲ. ಅದನ್ನು ಕೇಳಿದ ಯುಧಿಷ್ಠಿರ ನೇರವಾಗಿ ಅರ್ಜುನನಿಗೆ ಪ್ರೇರಣೆಯನ್ನು ಮಾಡ್ತಾನೆ. ಅರ್ಜುನ, ಇನ್ನು ಕಾಯುವುದರೊಳಗೆ ಏನೂ ಅರ್ಥವಿಲ್ಲ, ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡುವುದಕ್ಕೆ ಉದ್ಯುಕ್ತನಾಗು, ನಾವೆಲ್ಲರೂ ನಿನ್ನ ಸಹಾಯಕ್ಕೆ ಬರ್ತೇವೆ ಅಂತ ಹೇಳಿದಾಗ ಆಯಿತು ಅಂತ ಹೇಳ್ತಾರೆ. ಅಯಂ ಚಾಪಿ ಮಹೇಶ್ವಾಸ ಪಾರ್ಷತೋ ವಾಹಿನೀಪತಿ ಭೀಮಸೇನಶ್ಚ ಸಮರೇ ಪಾಲಯಿಷ್ಯತಿ ಬೋಧ್ರುವಂ. ಅಲ್ಲ, ನಾನು ಭೀಷ್ಮಾಚಾರ್ಯರ ಕಡೆಗೆ ಹೋಗ್ಬಿಟ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅನ್ನೋ ಚಿಂತೆಯ ಭೀಮಸೇನ ದೇವರಿದ್ದಾರೆ, ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ. ಪಾರ್ಷತ ದೃಷ್ಟದ್ಯುಮ್ನ ಇದ್ದಾನೆ, ಅವನು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಮಾವೋ ಭೀಷ್ಮಾತ್ ಭಯಂ ಕಿಂಚಿತ್. ಇವತ್ತಿನ ದಿನ ಭೀಷ್ಮಾಚಾರ್ಯರಿಂದ ನಮಗೆ ಭಯವಿದೆ ಅಂತ ನೀನು ವಿಚಾರವನ್ನು ಮಾಡ್ಲಿಕ್ಕೆ ಹೋಗಬೇಡ. ನಮ್ಮ ರಕ್ಷಣೆಗಾಗಿ ಇಬ್ಬರು ಬಲಾಢ್ಯರು ಇದ್ದಾರೆ, ಜೊತೆಗೆ ಸಾತ್ಯಕಿ ಅಭಿಮನ್ಯು ಮೊದಲಾದವರಿದ್ದಾರೆ. ನೀನು ಭೀಷ್ಮಾಚಾರ್ಯರ ಕಡೆಗೆ ಲಕ್ಷ್ಯ ಕೊಡು ಅಂತ ಧರ್ಮರಾಜ ಯಾರಿಗೆ ಪ್ರೇರಣೆಯನ್ನು ಮಾಡಿದ? ಭೀಷ್ಮಾಚಾರ್ಯರಿಂದ ಪ್ರೇರಿತನಾದ ಧರ್ಮರಾಜ ಅರ್ಜುನನಿಗೆ ಪ್ರೇರಣೆಯನ್ನು ಮಾಡ್ತಾನೆ. ಶಿಖಂಡಿನಂ ಪರಸ್ಕೃತ್ಯ ಪಾಂಡವಂಚ ಧನಂಜಯಂ ಭೀಷ್ಮಸ್ಯ ಪಾತನೆ ಯತ್ನಂ ಪರಂ ತೇ ಸಮಾಸ್ಥಿತಾ. ಆಗ ಮಧ್ಯಾಹ್ನವಾದ ಮೇಲೆ ಶಿಖಂಡಿಯನ್ನು ಪುನಃ ಮುಂದೆ ಮಾಡಿ ಅರ್ಜುನ ಬಹಳ ಘೋರವಾದ ಪ್ರಯತ್ನವನ್ನು ಮಾಡ್ತಾನೆ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ. ಇಷ್ಟಾಗ್ತಾ ಇರುವಾಗ ಭಾರೀ ಪ್ರಚಂಡ ರೀತಿಯಿಂದ ಯುದ್ಧಗಳು, ಅಂದರೆ ಆ ಶಿಖಂಡಿಯನ್ನು ತಡೆಯಬೇಕು ಅಂತ ಅನೇಕರು, ಇಷ್ಟು ಯುದ್ಧವಾಗ್ತಾ ಇರುವಾಗ ಶಿಖಂಡೀತು ರಣೇ ಭೀಷ್ಮಂ. ಅರ್ಜುನ ಹೇಗೋ ಪ್ರಯತ್ನವನ್ನು ಮಾಡಿ ಶಿಖಂಡಿಯನ್ನು ಭೀಷ್ಮಾಚಾರ್ಯ ಎದುರಿಗೆ ತಂದೇ ಬಿಟ್ಟ. ಶಿಖಂಡೀತು ರಣೇ ಭೀಷ್ಮಂ ಆಸಾಧ್ಯ ಕುರುದರ್ಶಭ. ಕೇಳಿಲಿ, ಭೀಷ್ಮಾಚಾರ್ಯ ಮಹಿಮೆ ಹೇಳ್ತೇನೆ ಕೇಳಿಲಿ ಅಂತ ಹೇಳಿ ಭೀಷ್ಮಾಚಾರ್ಯ ಮಹಿಮೆಯನ್ನು ಹೇಳಿ ಶುರು ಮಾಡ್ತಾನೆ. ಶಿಖಂಡಿ ಸಿಟ್ಟಾಗಿ ಗಾಂಗೇಯನ ಮೇಲೆ, ಅರ್ಥಾತ್ ಭೀಷ್ಮಾಚಾರ್ಯರ ಮೇಲೆ
10 ಬಾಣಗಳನ್ನು ಬಿಡ್ತಾನೆ. ಭೀಷ್ಮಾಚಾರ್ಯರು ಆ ಬಾಣಗಳು ಎಲ್ಲಿ ಬರ್ತವೆ, ಎಲ್ಲಿ ತಾಕತ್ತೆ, ಎಲ್ಲಿ ಯಾವುದ್ರ ಕಡೆಗೂ ಲಕ್ಷ್ಯ ಕೊಡದೇನೆ ಅರ್ಜುನನ ಜೊತೆಗೆ ಏಕಾಗ್ರಚಿತ್ತರಾಗಿ ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕಿಂತೆ ವಿವಕ್ಷ ಯಾ ವೀರ ಜಹಿ ಭೀಷ್ಮಂ ಮಹಾರಥಂ ನಹನ್ಯಂ ಅನುಪಶ್ಯಾಮಿ ಕಿಂಚಿತ್ ಯೋಧಿಷ್ಠಿರೇ ಬಲೆ ಚಿಂತಯಿತ್ವಾ ತಾನ್ ಶರೈರ್ನಾನಾವಿಧೈಸ್ತೂರ್ಣಂ ಪಿತಾಮಹಮುಪಾದ್ರವತ. ಅಚಿಂತಯಿತ್ವ ಭೀಷ್ಮಾಚಾರ್ಯರು ಅರ್ಜುನನ ಜೊತೆಗೆ ಹೇಗೆ ಯುದ್ಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಶಿಖಂಡಿಯ ಬಾಣಗಳನ್ನು ಚಿಂತೆನೇ ಮಾಡ್ತಾ ಇಲ್ಲ. ಏನು ಮಾಡ್ತಾವ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಜುನನ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಭೀಷ್ಮಾಚಾರ್ಯರು ಯುದ್ಧ ಮಾಡ್ತಾ ಇದ್ದಾರೆ. ಭೀಷ್ಮಂ ಸಂಚಾದಯಾಮಾಸುರ್ಮೇಘ ಇವ ದಿವಾಕರಂ. ಆಗ ಅರ್ಜುನ ಭೀಷ್ಮರ ಯುದ್ಧ ನಡೀತಾ ಇರುವಾಗ ಅರ್ಜುನ ಭೀಷ್ಮಾಚಾರ್ಯರನ್ನು ಮೇಘಗಳು ಹೇಗೆ ಒತ್ತಿಕೊಳ್ಳಬೇಕಲ್ಲ ಹಾಗೆ ಬಾಣಗಳಿಂದ ಹಾಕಿ ತುಂಬಿಬಿಡ್ತಾನೆ. ಅಲ್ಲಿ 5 ಬಾಣ, 10 ಬಾಣ, 3 ಬಾಣ, 100 ಬಾಣ ಅಂತ ಹೇಳುವ ಸಾವಿರ ಬಾಣಗಳನ್ನು ಪ್ರಯೋಗವನ್ನು ಮಾಡಿಬಿಡ್ತಾನೆ. ಸ ಸಮಂತಾತ್ ಪರಿವೃತೋ ಭೀಷ್ಮೋ ಹಿ ಭರತರ್ಷಭ ನಿರ್ದದಾಹರಣೆ ಶೂರಾನ್ ಮನೆ ಮನ್ಹಿರಿವಜ್ವಲನ್. ಇಷ್ಟು ಅರ್ಜುನ ಬಾಣಗಳನ್ನು ಬಿಡ್ತಾ ಇರುವಾಗಲೂ ಆ ಬಾಣಗಳನ್ನು ಪ್ರತಿರೋಧಿಸ್ತಾ ಅಗ್ನಿ ಅಂತೆ ಉರಿತಾ ಇದ್ದಾರೆ ಭೀಷ್ಮಾಚಾರ್ಯರು. ಅರ್ಜುನ ಬಿಟ್ಟು ಎದುರು ಯಾರು ಬರ್ತಾ ಇದ್ದಾರೆ ಎಲ್ಲರೂ ಸುಟ್ಟು ಬೂದಿಯಾಗಿ ಹೋಗ್ತಾ ಇದ್ದಾರೆ. ಇಷ್ಟಾಗ್ತಾ ಇರುವಾಗ ಯೋಧ ಹೆಚ್ಚು ಯತ್ಪಾರ್ಥಂ ಭೀಷ್ಮಾರ್ಜುನರ ಯುದ್ಧ ತಾರಮಟ್ಟದಲ್ಲಿ ಏರಿದಾಗ ದುರ್ಯೋಧನ ದೂರದಿಂದ ಗಮನಿಸಿ ದುಶ್ಯಾಸನನ್ನು ಕೊಟ್ಟು ಕಳಿಸ್ತಾನೆ. ದುಶ್ಯಾಸನ ಬರ್ತಾ ಇದ್ದಾನೆ. ದುಶ್ಯಾಸನ ಬರ್ತಾ ಇರುವಾಗ ದುಶ್ಯಾಸನ ಎದುರಿಗೆ ಭೀಮಸೇನ ದೇವರು ಬಂದು ದುಶ್ಯಾಸನನ್ನು ತಡಿತಾ ಇದ್ದಾರೆ. ಭೀಷ್ಮಮೇವ ಅಭಿದುತ್ರಾವ ಸರ್ವಸೈನ್ಯಸ್ಯ ಪಶ್ಯತ ವಿಜಿತಸ್ತವ ಪುತ್ರೋಪಿ ಭೀಷ್ಮಬಾಹು ವ್ಯಪಾಶ್ರಯ ಪುನಃ ಸಮಾಶ್ವಸ್ಯ ಪ್ರಾಯುಧ್ಯದ ಮಧೋತ್ಕಟ. ಭಾರಿ ಯುದ್ಧವಾಡ್ತಾ ಇದ್ದಾರೆ. ಶಿಖಂಡಿ ವಿಪರೀತ ಬಾಣಗಳನ್ನು ಭೀಷ್ಮಾಚಾರ್ಯರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಭೀಷ್ಮಾಚಾರ್ಯರ ಮೈಯಿಂದ ರಕ್ತ ಸುರಿತಾ ಇದೆ. ನಚತೆ ಸ್ಮತೆ ರುಜಂ ಚಕ್ರುಹು ಪಿತುಸ್ತವ ಜನೇಶ್ವರ. ಅಷ್ಟು ರಕ್ತ ಶಿಖಂಡಿಯ ಬಾಣಗಳಿಂದ ಸುರಿತಾ ಇದ್ದರೂ ಕೂಡ ಅದರ ಕಡೆಗೆ ಲಕ್ಷ್ಯವನ್ನು ಕೊಡದೇನೆ ಅರ್ಜುನನ ಜೊತೆಗೆ ಭೀಷ್ಮಾಚಾರ್ಯ ಯುದ್ಧ ಮಾಡ್ತಾ ಇದ್ದಾರೆ. ಏನು ಭೀಷ್ಮಾಚಾರ್ಯ ಕಾನ್ಸಂಟ್ರೇಷನ್ ಇರಬೇಕು, ಏನು ಏಕಾಗ್ರತೆ ಇರಬೇಕು, ಏನು ಬಲವಿರಬೇಕು. ಮಹಾಭಾರತ ಹೇಳುತ್ತೆ, ಉಷ್ಣಾರ್ಥೋ ಹಿ ನರೋ ಯದ್ವಜ್ಜಲಧಾರ ಪ್ರತಿಚ್ಛತಿ ತಥಾ ಜಗ್ರಾಹ ಗಂಗೆಯ ಶರಧಾರ ಶಿಖಂಡಿನ. ಉಷ್ಣಾರ್ಥ ಬಿಸಿಲಿನಿಂದ ಕೆಂಗಟ್ಟ ಮನುಷ್ಯ ನೀರು ಬಂದರೆ ಎಷ್ಟು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡ್ತಾನೆ, ಮೈ ಮೇಲೆಲ್ಲ ಹಾಕಿಕೊಳ್ತಾನೆ, ಆನಂದವನ್ನು ಅನುಭವಿಸ್ತಾನಲ್ಲ, ಆಗ ಶಿಖಂಡಿಯ ಬಾಣಗಳನ್ನು ನಗನಗತ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಶಿಖಂಡಿಯ ಬಾಣಗಳು ಭೀಷ್ಮಾಚಾರ್ಯ ಮೈ ಸೀಳ್ತಾನೆ ಇಲ್ಲ, ಹೋಗಿ ತಾಕಿ ಬೀಳ್ತಾ ಇವೆ. ಚೂರು ತಾಕಿದ್ದಕ್ಕಾಗಿ ರಕ್ತ ಸುರಿತಾ ಇದೆ ಅಷ್ಟೇ. ತಂ ಕ್ಷತ್ರಿಯ ಮಹಾರಾಜ ದದೃಶರು ಘೋರ ಮಹಾವೇ. ಈ ಮಟ್ಟದೊಳಗೆ ಭೀಷ್ಮಾಚಾರ್ಯರು ಘನಘೋರವಾದ ಯುದ್ಧವಾಡ್ತಾ ಇರುವಾಗ ದುಶ್ಯಾಸನ ಬಂದು ಅರ್ಜುನನನ್ನು ಡೈವರ್ಟ್ ಮಾಡ್ತಾನೆ. ಮತ್ತೆ ಅತಪಾರ್ಥೋ ಮಹಾರಾಜ ದ್ರಾವಯುತ್ತೋ ವರೂಥಿನಂ. ಎಲ್ಲ ಸೈನ್ಯವನ್ನು ದಿಕ್ಕಪಾಲಾಗಿ ಓಡಿಸಿ ದುಶ್ಯಾಸನಾಯ ಬಹೂನ್ ಪ್ರೇಷಯ ಮಹಾಸಾಯಕ. ದುಶ್ಯಾಸನ ಮೇಲೆ 100 ಬಾಣಗಳನ್ನು ಬಿಟ್ಟುಬಿಡ್ತಾನೆ ಅರ್ಜುನ. ದುಶ್ಯಾಸನನ ಕುದುರೆ, ಸಾರಥಿ ಎಲ್ಲರೂ ಸತ್ತು ಹೋಗ್ತಾರೆ. 20 ಯುದ್ಧಕ್ಕೆ ಕೃಪಾ, ವಿಕರ್ಣ, ಶಲ್ಯ ಇವರು ಬರ್ತಾರೆ. ಎಲ್ಲರನ್ನೂ ಕೂಡ ಸೋಲಿಸಿ ಓಡ್ತಾ ಇದ್ದಾರೆ. ಇಷ್ಟೊತ್ತಿಗೆ ಪೂರ್ವಾಹ್ನೇ ಭರತಶ್ರೇಷ್ಠ ಪರಾಜಿತ್ಯ ಮಹಾರಥಾನ್. ಮಧ್ಯಾಹ್ನ ಕಾಲ ಮುಗಿದು ಹೋಗಿದೆ, ತೀರಿ ಹೋಗಿದೆ. ಆಗ ಅರ್ಜುನ ಈ ಭೀಷ್ಮಾಚಾರ್ಯರ ಘನಘೋರವಾದ ಪ್ರಯತ್ನವನ್ನು ಮೀರಿ ತಾನು ಎತ್ತರದ ಮೇಲೆ ಬೆಳೆದು ಬಿಟ್ಟಿದ್ದಾನೆ. ತಸ್ಮಿನ್ನೇವ ಮಹಾರಾಜ ಮಹಾವೀರವರಕ್ಷಯೇ ಭೀಷ್ಮೇ ಯುಧಿ ವಿಕ್ರಾಂತೆ ಪಾಂಡವೇ ಚ ಧನಂಜಯೇ. ಭೀಷ್ಮಾಚಾರ್ಯರೂಪ ಅರ್ಜುನ ಇಬ್ಬರು ಘನಘೋರವಾದ ಆ ಕಾಲದೊಳಗೆ ಯುದ್ಧವಾಡ್ತಾ ಇದ್ದಾರೆ. ಅಹನ್ಯಹನಿ ಪಾರ್ಥಾನಾಂ ವೃದ್ಧ ಕುರು ಪಿತಾಮಹ. ಪ್ರತಿನಿತ್ಯವೂ ಕೂಡ 10,000 ಜನರನ್ನು ಸಂಹಾರವನ್ನು ಮಾಡಿದ್ದಾನೆ ಭೀಷ್ಮಾಚಾರ್ಯ. ತಸ್ಮಿನ್ಸ್ತು ದಶಮೇ ಪ್ರಾಪ್ತೆ. 10ನೇ ದಿನ ಯುದ್ಧಕ್ಕೆ ಬಂದಾಗ ಏಕೋ ಹಿ ಭೀಷ್ಮೋ ಮತ್ಸೇಷು ಪಾಂಚಾಲೇಶು ಚ ಸಂಯುಗೆ. ವಿರಾಟ ದೇಶದ ರಾಜ, ಪಾಂಚಾಲ ದೇಶದ ರಾಜರ ಸೈನಿಕರಲ್ಲಿ 1000 ಆನೆಗಳನ್ನು ಒಬ್ಬ ಸಂಹಾರವನ್ನು ಮಾಡಿದ್ದಾರೆ. ಅದು ಭೀಷ್ಮಾಚಾರ್ಯ.
7 ಮಹಾರಥಿಕರನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ ಭೀಷ್ಮಾಚಾರ್ಯರು. 5,000 ಪದಾತಿಗಳನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. 5,000 ಕುದುರೆಗಳ ರಥಗಳನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ರಥಗಳು ಸಂಹಾರ ಮಾಡಿ ಹಾಕ್ತಾರೆ. ನರಾಣಾಂಚ ಮಹಾಯುದ್ಧೇ ಸಹಸ್ರಾಣಿ 14,000 ಪದಾತಿಗಳನ್ನು ಸಂಹಾರವನ್ನು ಮಾಡ್ತಾರೆ. 1,000 ಆನೆಗಳನ್ನು, 10,000 ಕುದುರೆಗಳನ್ನು ಕೇವಲ ಒಬ್ಬ ಭೀಷ್ಮಾಚಾರ್ಯ ಆ ಅವತ್ತಿನ ದಿನದ ಕೊನೆ ದಿನದ ಯುದ್ಧದೊಳಗೆ ಈ ಮಟ್ಟದ ಪರಾಕ್ರಮವನ್ನು ತೋರಿಸಿಬಿಡ್ತಾನೆ. ಇಷ್ಟಾಗ್ತಾ ಇರುವಾಗ ವಿರಾಟಸ್ಯ ಪ್ರಿಯೋ ಭ್ರಾತ ಶತಾನೀಕೋ ನಿಪಾತಿತಃ, ವಿರಾಟರಾಜನ ಪ್ರೀತಿಯ ತಮ್ಮ, ಅವನ ಹೆಸರು ಶತಾನೀಕ. ಅವನು ಘನಘೋರವಾದ ಯುದ್ಧಕ್ಕೆ ಇಳಿತಾನೆ ಭೀಷ್ಮಾಚಾರ್ಯರ ಹತ್ರ. 100 ಬಾಣಗಳನ್ನು ಅವನು ಪ್ರಯೋಗ ಮಾಡಿದರೆ ಭೀಷ್ಮಾಚಾರ್ಯ ಒಂದು ಬಾಣದಿಂದ ಅವನ ಬಿಲ್ಲು ಮುರಿದು ಹಾಕ್ತಾನೆ, 2ನೇ ಬಾಣದಿಂದ ಸಾರಥಿಯನ್ನು ಕೊಂದು ಹಾಕ್ತಾನೆ, 3ನೇ ಬಾಣದಿಂದ ಧ್ವಜ ಪತಾಕಗಳನ್ನು ಹಾರಿಸಿಬಿಡ್ತಾರೆ, 4ನೇ ಬಾಣದಿಂದ ಶತಾನೀಕನನ್ನೇ ಸಂಹಾರವನ್ನು ಮಾಡಿ ಹಾಕಿಬಿಡ್ತಾರೆ. ನಚೈನಂ ಪಾರ್ಥಿವಾ ಕೇಚಿತ್ ಶಕ್ತಾರಾಜನ್ನೀಕ್ಷಿತು, ಆ ಭೀಷ್ಮಾಚಾರ್ಯರ ತಾಳಮಟ್ಟದ ಯುದ್ಧವನ್ನು ನೋಡುವುದಕ್ಕೆ ಒಬ್ಬ ರಾಜ ಸಮರ್ಥನಾಗಲಿಲ್ಲ. ಹೇಗೆ ಹೇಳ್ತಾರೆ, ಮಧ್ಯಂ ಪ್ರಾಪ್ತಂ ಯಥಾ ಗ್ರೀಷ್ಮೇ ತಮಂತಂ ಭಾಸ್ಕರಂ ದಿವಿ. ಗ್ರೀಷ್ಮ ಋತುವಿನ ಗ್ರೀಷ್ಮ ಕಾಲದ ಮಧ್ಯದೊಳಗೆ ಬಂದ ಸೂರ್ಯನ ತಾಪವನ್ನು ಹೇಗೆ ತಾಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೋ, ಇಂದ್ರ ಯುದ್ಧಕ್ಕೆ ವಜ್ರಾಯುಧವನ್ನು ಹಿಡಿದು ಪ್ರಯೋಗವನ್ನು ಮಾಡಿ ದಾಳಿ ಮಾಡ್ತಾ ಇರುವಾಗ ದೈತ್ಯರಿಗೆ ಹೇಗೆ ಇಂದ್ರನ ಪರಾಕ್ರಮವನ್ನು ತಾಳಿಕೊಳ್ಳಿಕ್ಕೆ ಸಾಧ್ಯವಿಲ್ಲವೋ, ಹಾಗೆ ಭೀಷ್ಮಾಚಾರ್ಯರ ಪರಾಕ್ರಮವನ್ನು ಪಾಂಡವರಲ್ಲಿ ಅರ್ಜುನ ಭೀಮರು ಬಿಟ್ಟರೆ ಇನ್ಯಾರೂ ತಾಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಬಂದವರೆಲ್ಲ ಸೋತು ಹೋಗ್ತಾ ಇದ್ದಾರೆ. ಇನ್ನು ಅದರ ಮೇಲೆ ಮೆಟ್ಟಿ ನಿಂತು ಯುದ್ಧಕ್ಕೆ ನಿಂತವರು ಸತ್ತು ಹೋಗ್ತಾ ಇದ್ದಾರೆ. ಏಷ ಶಾಂತನಭೋ ಭೀಷ್ಮ ಸೇನಯೋರಂತರೇ ಸ್ಥಿತೆ ಸನ್ನಿಹತ್ಯ ಬಲಾದೇನಂ ವಿಜಯಸ್ತೆ ಭವಿಷ್ಯತಿ. ಆಗ ಕೃಷ್ಣ ಅರ್ಜುನನ ಭೀಷ್ಮಾಚಾರ್ಯರ ಪ್ರಚಂಡವಾದ ಪರಾಕ್ರಮವನ್ನು ಗಮನಿಸಿ ಅರ್ಜುನನಿಗೆ ಹೇಳ್ತಾನೆ, ಉವಾಚ ದೇವಕಿ ಪುತ್ರ ಪ್ರಿಯಮಾಣೋ ಧನಂಜಯಂ. ಅರ್ಜುನ, ನೀನು ಈ 9 ದಿನಗಳಿಗಿಂತಲೂ 10ನೇ ದಿನ ಬಹಳ ಅದ್ಭುತ ರೀತಿಯಿಂದ ಯುದ್ಧ ಮಾಡ್ತಾ ಇದ್ದೀಯ, ಏಕಾಗ್ರ ಯುದ್ಧ ಮಾಡ್ತಾ ಇದ್ದೀಯ, ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೀಯ. ಆದರೆ ಈ ಪ್ರಯತ್ನ ಸಾಲುವುದಿಲ್ಲ. ಎಷ್ಟು ಪ್ರಯತ್ನವನ್ನು ಮಾಡುವುದರಿಂದ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡಬಹುದೋ ಅಷ್ಟೆಲ್ಲ ಪ್ರಯತ್ನವನ್ನು ಮಾಡಲೇಬೇಕು. ಈ ಪ್ರಯತ್ನ ಅನ್ನೋದು ಏನಿದೆಯಲ್ಲ, ಇದು ತುಂಬ ವಿಚಿತ್ರವಾಗಿರುವಂತಹದ್ದು. ಈ ಒಂದು ಸಣ್ಣ ಮೋರೆ ಇರುತ್ತೆ, ಈ ಮೋರೆಯನ್ನು ದಾಟುವುದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ನನ್ನೆಲ್ಲ ಶಕ್ತಿಯನ್ನು ವ್ಯಯಿಸ್ತಾ ಇರುವಾಗ 1 ಸೆಂಟಿಮೀಟರ್ನಷ್ಟು ಪ್ರಯತ್ನ ಕಡಿಮೆ ಆಯಿತು ಅಂತಂದರೆ ಅದಕ್ಕೆ ಲೆಕ್ಕಕ್ಕೆ ಬರುವುದಿಲ್ಲ, ಅವನು ಮೋರಿಯೊಳಗೆ ಬೀಳುವುದು ನಿಶ್ಚಿತ. ಹಾಗಾದರೆ ಎಷ್ಟು ಶಕ್ತಿಯನ್ನು ಪ್ರಯೋಗ ಮಾಡುವುದರಿಂದ ಆ ಮೋರೆ ದಾಟಬಹುದಲ್ಲ, ಅಷ್ಟೆಲ್ಲ ಶಕ್ತಿಯನ್ನು ಹಾಕಲೇಬೇಕು. ಎಷ್ಟು ಟಾರ್ಗೆಟ್ ಇದೆ ಅಷ್ಟೆಲ್ಲ ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಬೇಕು. 1 ರನ್ ಕಡಿಮೆ ಆಯ್ತು ರೀ ಅಂತಂದ್ರೆ ನೀವು ಸೋಲೋದು ನಿಶ್ಚಿತ. ಹಾಗಾಗಿ ನಿನ್ನ ಪ್ರಯತ್ನವೇನಿದೆ 100ಕ್ಕೆ 100ರಷ್ಟು ನಾನು ಹಾಕೀನಿ ಅನ್ನೋದ್ರೊಳಗೆ ಅರ್ಥವಿಲ್ಲ. ಎಷ್ಟು ಪ್ರಯತ್ನವನ್ನು ಹಾಕುವುದರಿಂದ ಎದುರಿನ ವ್ಯಕ್ತಿ ಸಾಯಲಿಕ್ಕೆ ಸಾಧ್ಯವಿದೆ ಅಷ್ಟೆಲ್ಲ ಪ್ರಯತ್ನವನ್ನು ನೀನು ಹಾಕಲಿಕ್ಕೆ ಬೇಕು. ಎಷ್ಟು ಅದ್ಭುತವಾದ ಕಾನ್ಸೆಪ್ಟಿನೊಳಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಬಹಳ ಅದ್ಭುತ ರೀತಿಯಿಂದ ಹೇಳ್ತಾನೆ. ಏಷ ಶಾಂತನವೋ ಭೀಷ್ಮ ಸೇನೆಯೋರಂತರೇ ಸ್ಥಿತ. 2 ಸೈನಿಕರ ಮಧ್ಯದೊಳಗೆ ನಿಂತಿದ್ದಾರೆ ಭೀಷ್ಮಾಚಾರ್ಯರು. ಸನ್ನಿಹತ್ಯ ಬಲಾದೇನಂ ವಿಜಯಸ್ತೆ ಭವಿಷ್ಯದಿ. ನೀನು ಈ ಭೀಷ್ಮಾಚಾರ್ಯರೊಬ್ಬರನ್ನು ಸಂಹಾರವನ್ನು ಮಾಡಿದರೆ ಸಾಕು, ನಿನಗೆ ಗೆಲುವು ನಿಶ್ಚಿತ. ನಹಿ ಭೀಷ್ಮ ಶರಾನನ್ಯ ಸೋಡುಮುತ್ಸಹತೆ ವಿಭೋ. ನಿನ್ನನ್ನು ಬಿಟ್ಟು ಭೀಷ್ಮಾಚಾರ್ಯರನ್ನು ಎದುರಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳಿ 100ಕ್ಕೆ 100ರಷ್ಟು ಪ್ರಯತ್ನವಲ್ಲ, 100ಕ್ಕೆ 200ರಷ್ಟು ಪ್ರಯತ್ನವನ್ನು ಮಾಡು. ಆದರೆ ಎಷ್ಟು ಪ್ರಯತ್ನ ಮಾಡುವುದರಿಂದ ನಿನ್ನ ಗೋಲ್ ಮುಟ್ಲಿಕ್ಕೆ ಸಾಧ್ಯವಿದೆ ಅಷ್ಟೆಲ್ಲ ಪ್ರಯತ್ನ ಅನಿವಾರ್ಯವಾಗಿ ಬೇಕೇ ಬೇಕು. ಗಟ್ಟಿಯಾಗಿ ತಿಳಿದುಕೋ ಅಂತ ಹೇಳಿದಾಗ ಸಧ್ವಜಂ ಸರತಂ ಸಾಶ್ವಂ
ಭೀಷ್ಮವಂತರ್ದಧೇಶರೈ ತಸ್ಮಿನ್ ಕ್ಷಣೆ ರಾಜಂಶ್ಚೋದಿತೋ ವಾನರಧ್ವಜ, ಕಪಿಧ್ವಜನಾಗಿರ್ತಕ್ಕಂತಹ ಅರ್ಜುನ ಕೃಷ್ಣ ಇಷ್ಟು ಹೇಳಿದಾಗ ಭಾರಿ ಉತ್ಸಾಹದಿಂದ ಹುರುಪಿನಿಂದ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ತತಃ ಶಿಖಂಡಿ ವೇಗೇನ ಪ್ರಗೃಹ್ಯ ಪರಮಾಯುಧಂ ಭೀಷ್ಮಮೇವಾಭಿದುದ್ರಾವ ರಕ್ಷಮಾಣ ಕಿರೀಟಿನ. ಆಗ ಅರ್ಜುನನಿಂದ ಸಂರಕ್ಷಿತನಾಗಿರ್ತಕ್ಕಂಥ ಶಿಖಂಡಿ ಭೀಷ್ಮಾಚಾರ್ಯರ ಮೇಲೆ ಘನಘೋರವಾದ ಯುದ್ಧಕ್ಕಾಗಿ ಹೋಗ್ತಾ ಇದ್ದಾನೆ. ಯುದ್ಧಕ್ಕೆ ಹೋಗ್ತಾ ಇರುವಾಗ ಸ್ತ್ರೀತ್ವಂ ತಸ್ಯಾನು ಸಂಸ್ಮೃತ್ಯ ಭೀಷ್ಮೋ ಬಾಣಾನ್ ಶಿಖಂಡಿನಿ. ಅಷ್ಟೆಲ್ಲ ಶಿಖಂಡಿ ಬಾಣ ಪ್ರಯೋಗಗಳನ್ನು ಮಾಡ್ತಾ ಇದ್ದರೂ ಕೂಡ ಆ ಬಾಣಗಳಿಗನ್ನು ನಿವಾರಣೆ ಮಾಡ್ತಾ ಇಲ್ಲ ಭೀಷ್ಮಾಚಾರ್ಯ. ಆ ಬಾಣಗಳಿಗೆ ಪ್ರತಿ ಬಾಣಗಳನ್ನು ಬಿಡ್ತಾ ಇಲ್ಲ. ಯಾಕೆ? ಇವನು ಸ್ತ್ರೀ ಪುರುಷ, ಬಿಡುವುದಿಲ್ಲ ಅಂತಂದರೆ ಬಿಡುವುದಿಲ್ಲ. ಪ್ರಾಣ ಅಪಾಯ ಬಂದಾಗಲೂ ಕೂಡ ಭೀಷ್ಮಾಚಾರ್ಯರು ಶಿಖಂಡಿಯ ಮೇಲೆ ಒಂದು ಬಾಣವನ್ನು ಬಿಡುವುದಿಲ್ಲ. ತತಸ್ತಸ್ಯ ಚ ತೇಷಾಂಚ ಯುದ್ಧೇ ದೇವಾಸುರೋಪಮೆ ಕಿರೀಟಿ ಭೀಷ್ಮಮಾನರ್ಚ ಪುರಸ್ಕೃತ್ಯ ಶಿಖಂಡಿನ. ಶಿಖಂಡಿಯನ್ನು ಮುಂದೆ ಮಾಡಿ ಅರ್ಜುನ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಭೀಷ್ಮಾಚಾರ್ಯ ಯುದ್ಧವಾಡ್ತಾ ಇದ್ದಾರೆ. ಘನಘೋರವಾದ ಯುದ್ಧ. ದೇವಾಸುರೋಪಮೆ, ದೇವತೆಗಳು ದೈತ್ಯರ ಯುದ್ಧ ಯಾವ ಮಟ್ಟದಲ್ಲಿತ್ತು ಆ ಮಟ್ಟದೊಳಗೆ ಯುದ್ಧ ನಡೀತಾ ಇದೆ. ಈ ರೀತಿಯಾಗಿ ನಿಮ್ಮಪ್ಪ ಭೀಷ್ಮಾಚಾರ್ಯ ಪ್ರಚಂಡ ರೀತಿಯಿಂದ ಯುದ್ಧವಾಡ್ತಾ ಇದ್ದಾನೆ. ಎಲ್ಲರನ್ನು ಹೇಗೆ ಬೇಕು ಹಾಗೆ ಕೊಚ್ಚಿ ಹಾಕ್ತಾ ಇದ್ದಾನೆ. ಒಬ್ಬ ಅರ್ಜುನನನ್ನು ಎದುರಿಸುವುದಕ್ಕಾಗಿ ಹೆಣಗಾಡ್ತಾ ಇದ್ದಾನೆ. ಶಿಖಂಡಿಯ 100 ಬಾಣಗಳು ಮೈ ಮೇಲೆ ಬಿದ್ದರೂ ಕೇರ್ ಮಾಡದೇನೆ ಅವುಗಳನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡ್ತಾ ಅವುಗಳಿಂದ ಏನೂ ಬಾಧೆಗೆ ಪೀಡೆಗೆ ಒಳಗಾಗದೇನೆ ಎಲ್ಲರನ್ನು ಸಂಹಾರವನ್ನು ಮಾಡ್ತಾ ಇದ್ದಾನೆ. ಇದು ಭೀಷ್ಮಾಚಾರ್ಯರ ಪ್ರಚಂಡವಾದ ಪರಾಕ್ರಮ ಅಂತ ಹೇಳಿದಾಗ ಧೃತರಾಷ್ಟ್ರನೇ ತತ್ತರಿಸಿ ಹೋಗ್ತಾನೆ. ಹಾಗಾದರೆ ಅವನ ಪರಾಕ್ರಮ ಮುಂದೆ ಹೇಗಿತ್ತು ಅಂತ ಕೇಳಿದಾಗ ಇನ್ನೂ ಪ್ರಚಂಡ ರೀತಿಯಿಂದ ಹೇಳ್ತಾರೆ. ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾರೆ. ಆತ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.